ಅಹಮದಾಬಾದ್ನ ಪ್ಲೇನ್ ಕ್ರಾಶ್ ನಲ್ಲಿ ಭಗವದ್ಗೀತೆ ಇಂಟ್ಯಾಕ್ಟ್ ಆಗಿ ಸಿಕ್ಕಿದೆ. ಸಾಮಾನ್ಯವಾಗಿ ಎಲ್ಲರ ತಲೆಗೂ ಬರೋ ಪ್ರಶ್ನೆ ಏನು ಅಂದ್ರೆ, ಭಗವದ್ಗೀತೆ ಇದ್ಮೇಲೂ, ಕೃಷ್ಣ ಇದ್ಮೇಲೂ ಅವರೆಲ್ಲ ಯಾಕೆ ಉಳಿಲಿಲ್ಲ ಅಂತ. ಇದಕ್ಕೆ ಶ್ರೀಕೃಷ್ಣ ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಪ್ಲೇನ್ ಕ್ರಾಶ್ ನಲ್ಲಿ ಫೈರ್ ಪ್ರೂಫ್ ಆಗಿ ಉಳಿದು ಆ ಉತ್ತರವನ್ನ ಅವರಿನ್ನೂ ದೃಢಪಡಿಸಿದ್ದಾರೆ. ಸಾವಿನಿಂದ ಶ್ರೀಕೃಷ್ಣ ಯಾರನ್ನು ಬಚಾವ್ ಮಾಡೋದಿಲ್ಲ, ಯಾಕಂದ್ರೆ ಸಾವು ಅಂತ್ಯ ಅಲ್ಲ, ಅದೇ ಹೊಸ ಆರಂಭ. ನನ್ನ ಹತ್ರ ಒಂದು ಕಾರ್ ಇದೆ, ಆ ಕಾರ್ನ ಚಾಲಕ ನಾನು, ಆದ್ರೆ ನಾನೇ ಆ ಕಾರು ಅಂತ ಹೇಳ್ಕೊಡೋದಕ್ಕಾಗಲ್ಲ. ಅದೇ ತರ ಈ ದೇಹ ನನ್ನ ವಾಹನ, ನಾನ್ ಯಾರು? ಆತ್ಮ, ಪರಮಾತ್ಮನ ಅಂಶ. ನನಗೆ ಹುಟ್ಟು ಅನ್ನೋದು ಇಲ್ಲ, ಸಾವು ಅನ್ನೋದು ಇಲ್ಲ. ಹೇಗೆ ನಮ್ಮ ಕಾರನ್ನ ಡ್ರೈವ್ ಮಾಡ್ಕೊಂಡು ನಾವು ನಮ್ಮ ಡೆಸ್ಟಿನೇಷನ್ ಅನ್ನ ರೀಚ್ ಆಗ್ತೀವೋ, ಅದೇ ತರ ಆತ್ಮ ಈ ದೇಹದ ಚಾಲನೆಯನ್ನ ಮಾಡ್ತಾ ಅದರ ಡೆಸ್ಟಿನೇಷನ್ ಆದ ಭಗವತ್ ಪ್ರಾಪ್ತಿಯನ್ನ ಪಡೆದುಕೊಳ್ಳುತ್ತೆ. ದೇಹಗಳು ಸುಡುತ್ತೆ, ಆದ್ರೆ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ. ಆತ್ಮವನ್ನ ಯಾವ ಶಸ್ತ್ರದಿಂದಲೂ ಕತ್ತರಿಸೋದಕ್ಕೂ ಆಗಲ್ಲ, ಯಾವ ಬೆಂಕಿಯಿಂದಲೂ ಸುಡೋದಕ್ಕೂ ಸಾಧ್ಯ ಇಲ್ಲ. ನಹನ್ಯತೆ ಹನ್ಯಮಾನೇ ಶರೀರೆ. ದೇಹ ಸತ್ತಾಗ ಆತ್ಮ ಸಾಯೋದಿಲ್ಲ. ಆ ಪ್ಲೇನ್ ನಲ್ಲಿ ಇದ್ದವರ ಮೃತ್ಯು ನಿಶ್ಚಿತವಾಗಿತ್ತು. ಅವರಲ್ಲಿ ಯಾರೋ ಒಬ್ಬ ಭಕ್ತ ಭಗವದ್ಗೀತೆಯನ್ನ ಕ್ಯಾರಿ ಮಾಡ್ತಿದ್ದ. ಅವನ ಮರಣ ಸಮಯದಲ್ಲಿ ಆತ ಭಗವದ್ಗೀತೆಯ ಬಗ್ಗೆ, ಕೃಷ್ಣನ ಬಗ್ಗೆ ಸ್ಮರಣೆ ಮಾಡಿದ್ದೇ ಆದ್ರೆ ಅವನಿಗೆ ಮೋಕ್ಷ ಗ್ಯಾರಂಟಿ ಆಗಿರುತ್ತೆ. ಅದನ್ನ ಶ್ರೀಕೃಷ್ಣನ 8ನೇ ಅಧ್ಯಾಯದಲ್ಲಿ ದೃಢಪಡಿಸ್ತಾರೆ. ಭಗವಂತನ ಪ್ಲಾನ್ಗಳನ್ನು ಅರ್ಥ ಮಾಡ್ಕೊಳ್ಳೋದು ನಮ್ಮಂತಹ ಸಾಮಾನ್ಯ ಮನುಷ್ಯರಿಗೆ ಯಾವಾಗ್ಲೂ ಕಷ್ಟ. ಹರೇ ಕೃಷ್ಣ.